ಮುಧೋಳ ತಾಲೂಕಿನ ಮೊರಾರ್ಜಿ ಶಾಲೆಯಲ್ಲಿ ಅವ್ಯವಸ್ಥೆ ಬಹಳ ತಾಂಡವವಾಡ್ತಾ ಇತ್ತು. TV5 ಸುದ್ದಿ ಬೆನ್ನಲ್ಲೇ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗದ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಊಟ ಕೊಡಿ ಅಂತ ಕೇಳಿದ್ರೆ ಭಿಕ್ಷೆ ಬೇಡಿ ಅಂತ ಹೇಳಿ ಶಾಲೆಯ ಶಿಕ್ಷಕ ನಿಂದಿಸಿದ್ರು. ಈ ಘಟನೆಯ ಕುರಿತಂತೆ ನಾವು ವಿಸ್ತೃತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳು ಭೇಟಿ ನೀಡಿ ಕರ್ತವ್ಯ ಲೋಪ ಎಸಗಿದ ಬಗ್ಗೆ ಗೊತ್ತಾಗಿತ್ತು. ಅಧಿಕಾರಿ ಯಾರು ಕರ್ತವ್ಯ ಲೋಪ ಎಸಗಿದ್ದಾರೋ ಅಂಥ ಶಿಕ್ಷಕರ ವಿರುದ್ಧ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅಲ್ಲಿನ ಮುಖ್ಯ ಶಿಕ್ಷಕನ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಆದೇಶ ಮಾಡಲಾಗಿದೆ. ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ ಇಲಾಖೆ ಅಧಿಕಾರಿಗಳು. ತಪ್ಪಿತಸ್ಥ ಸಿಬ್ಬಂದಿಯನ್ನು ವರ್ಗಾಯಿಸಬೇಕು ಅಂತ ಹೇಳಿ ಪೋಷಕರು ಆಗ್ರಹ ಮಾಡಿದ್ದಾರೆ. ನೋಡಿ, ಶಾಲೆ ಅಂತ ಹೇಳಿದ ಮೇಲೆ ಅದು ಹೇಳಿ ಕೇಳಿ ಮೊರಾರ್ಜಿ ವಸತಿ ಶಾಲೆಗಳಿದಾವಲ್ಲ, ಬಡವರಿಗೆ ಪ್ರತಿಭಾವಂತ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ಸರ್ಕಾರ ನೋಡಿಕೊಳ್ಳುತ್ತೆ ವಸತಿ ಸಹಿತವಾಗಿ. ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಲ್ಲಿ ಕಲೀಲಿಕ್ಕೆ ಅವಕಾಶ. ಮೊರಾರ್ಜಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ಅಡ್ಮಿಷನ್ ಮಾಡಿಸಿದ್ದೇವೆ ಎಂದಾಗ ಆ ಪೋಷಕರ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ, ಒಂದು ಭರವಸೆ ಇರುತ್ತೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ, ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಅಂತ. ಆದರೆ ಇಂಥ ಶಾಲೆಗಳ ಶಿಕ್ಷಕರಿಂದಾಗಿ ಅಲ್ಲಿನ ಮಕ್ಕಳ ಮೇಲೆ ಮಾನಸಿಕವಾಗಿ ಬಹಳ ದೊಡ್ಡ ಒತ್ತಡವನ್ನು ಕ್ರಿಯೇಟ್ ಮಾಡಲಾಗ್ತಾ ಇತ್ತು. ಮಕ್ಕಳು ಏನೇ ಕೇಳಿದ್ರು ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಶಿಕ್ಷಕರು ನಡೆದುಕೊಳ್ತಾ ಇದ್ರು. ಊಟ ಕೇಳಿದ್ರೆ ಭಿಕ್ಷೆ ಬೇಡಿ ಅಂತ ಹೇಳುವಂಥ ಮಾತುಗಳು ಕೂಡ ಇಲ್ಲಿ ಬಂದಿತ್ತು. ಸೊ ಹೀಗಾಗಿ ಇಂಥ ಶಿಕ್ಷಕರ ವಿರುದ್ಧ ಅಲ್ಲಿನ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಕುರಿತಂತೆ TV5 ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡೋದ್ರ ಮೂಲಕ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೋ ಅಂಥವರ ಕಣ್ಣು ತರಿಸುವಂಥ, ಜೊತೆಗೆ ಅವರ ಮೇಲಧಿಕಾರಿಗಳಿಗೆ ಕಣ್ಣು ತರಿಸುವಂಥ, ಕಿವಿ ಹಿಂಡುವಂಥ, ಚಾಟಿ ಬೀಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಅದರ ಫಲಶ್ರುತಿಯಾಗಿ ಇದೀಗ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಪೋಷಕರು ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಅಹವಾಲನ್ನು ಆಲಿಸಿದ್ದಾರೆ. ಮಾತ್ರವಲ್ಲ, ಶಿಕ್ಷಕರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಮುಂದಿನ ಕ್ರಮ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಅಲ್ಲಿನ ಪೋಷಕರು ಅವರನ್ನು ವರ್ಗಾವಣೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಸಮಿತಿಗೆ ನಮ್ಮ ಇವರು ನಮ್ಮ ವರದಿ ಬರ್ತಾರೆ, ನಮ್ಗೆ ಫೋನ್ ಏನಾದ್ರು ಇರ್ತಾರೆ, ಅಲ್ಲಿ ಹೋಗಿ ಸುಮಾರು ಬೆಳಗ್ಗೆ 11 ಗಂಟೆಗೆ ಸರ್, 11 ಗಂಟೆ APMC ಹತ್ರ ಇರೋ ನಮ್ಮ ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಆ ಸಮಿತಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀವಿ. ಏನು ನನ್ನ ಇನ್ಸಿಡೆಂಟ್ ಏನಾಯ್ತು ಅನ್ನೋದ್ರೆ 23ರಲ್ಲಿ ಸುಮಾರು ಬೆಳಗ್ಗೆ 11 ಗಂಟೆಗೆ ಸರ್, 11 ಗಂಟೆ APMC ಹತ್ರ ಇರೋ ನಮ್ಮ ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಗುರು ಹಿರೇಮಠ್ ಅಲ್ಲಿನ ವಾರ್ಡನ್ ಜೊತೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಸುದ್ದಿ ಬಿತ್ತರಿಸುತ್ತಿದ್ದಂತೆ ಇತ್ತ ಅಧಿಕಾರಿಗಳು ಮೊರಾರ್ಜಿ ದೇಸಾಯಿ ಶಾಲೆಯತ್ತ ಇವತ್ತು ಬಂದಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮೊರಾರ್ಜಿ ವಸತಿ ಶಾಲೆ ಇದೆ. ಈ ವಸತಿ ಶಾಲೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿನ್ನೆ ಕೂಡ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇರ್ತಕ್ಕಂತ ಏನಪ್ಪಾ ಅಂತಂದ್ರೆ ಇಲ್ಲಿಯ ಪಾಲಕರಿದ್ದಾರೆ, ಅವರೆಲ್ಲ ಏನ್ ಹೇಳ್ತಾರೆ ಈ ಸಮಸ್ಯೆ ಬಗ್ಗೆ? ತಾವು ಕೂಡ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನೇನಾಗಿತ್ತು, ಇಲ್ಲಿ ಏನೇನ್ ಸಮಸ್ಯೆಗಳಾಗಿದ್ದು, ಈಗಾಗಲೇ ಅಧಿಕಾರಿಗಳು ಕೂಡ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ತಮ್ಮ ಜೊತೆನೂ ಕೂಡ ಅವ್ರ ಜೊತೆ ನೀವು ಮಾತಾಡಿದ್ರಿ, ಏನೆಲ್ಲ ಸಮಸ್ಯೆಗಳಾಗಿತ್ತು? ಇಲ್ಲಿ ಮೊದಲು ಸಮಸ್ಯೆ ಅನ್ಸ್ತಾರ. ಒಂದು ಮುಖ್ಯ ಉಪಾಧ್ಯಾಯರು ವಿಜಯಕುಮಾರ್ ಬೆರಾದರ್ ಸರ್ ಅವರು ಅಸಭ್ಯವಾಗಿ ವರ್ತನೆ ಮಾಡೋದ್ರಿಂದ, ಹೆಣ್ಣು ಮಕ್ಕಳ ಬಗ್ಗೆ ಅತಿ ಕೀಳಾಗಿ ನೋಡೋದ್ರಿಂದ ಹೆಣ್ಣು ಮಕ್ಕಳು ಇನ್ನು ಬಂದು ಸ್ಟ್ರೈಕ್ ಕುಂತಿದ್ರಿ. ಸ್ಟ್ರೈಕ್ ಕುಸಲಾಗಿ ನನಗೆ ಅನಿಶ್ಚಿತವಾಗಿ ಹೋಗುತ್ತೆ ನನಗೆ ಬಂದ್ರಿ. ಮೊದಲು ಎಲ್ಲ ಅಳಲು ಅಂತ ತೊಡ್ಕೊಂಡ್ರು ಅವ್ರು. ತಮ್ಮ ಅಳಲು ಇಲ್ಲೇ ನಮ್ಗೆ ಇಷ್ಟೆಲ್ಲ ತ್ರಾಸ ಆಗತಿ, ವರ್ತನೆ ಮಾತಾಡ್ತಾರ ಮಕ್ಕಳು, ಅಲ್ಲಿಂದ ಇಲ್ಲಿ ಬಂದಿರ್ತಾರ ಅಂದ್ಮೇಲೆ ಸರಿಯಾಗಿ ವರ್ತನೆ ಸರಿ ಇಲ್ಲ. ಅದೇ ನನ್ನ ವಿಚಾರ ಏನಪ್ಪಾ ಅಂದ್ರ, ಇರ್ತಕ್ಕಂಥ ಶಿಕ್ಷಕರನ್ನ ಬದಲಾವಣೆ ಮಾಡಿ ಮಹಿಳಾ ಶಿಕ್ಷಕರನ್ನು ತಂದು ಹಾಕ್ಬೇಕಂತ ನನ್ನ ಮನವಿ. ಇದಿಷ್ಟು ಇಲ್ಲಿಯ ಪಾಲಕರು ಹೇಳ್ತಿರುವಂತದ್ದು. ಇಲ್ಲಿ ಏನು ಈ ಶಾಲೆಯಲ್ಲಿ ಇರ್ತಕ್ಕಂಥ ವಾರ್ಡನ್ ಇದ್ದಾರೆ, ಏನೆಲ್ಲ ಯಾಕಂತ ಪ್ರಭಾರಿ ವಾರ್ಡನ್ ಎಷ್ಟು ದಿನ ಆಯ್ತು ಇಲ್ಲಿ ಬಂದು ಈ ರೀತಿಯಾಗಿ ಕಳೆದ 3 ತಿಂಗಳಿಂದ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಊಟ ಸರಿ ಆಗ್ತಾ ಇಲ್ಲ, ಊಟ ನಮ್ಗೆ ಭಿಕ್ಷೆ ಬೇಡಿ ತಗೊಳ್ಳಿ ಅನ್ನತಕ್ಕಂತ ಆರೋಪವನ್ನ ನಿನ್ನೆ ಪ್ರಸ್ತಾಪ ಮಾಡಿರುವಂತದ್ದು. ಏನ್ ಹೇಳ್ತೀರಾ ಸರ್? ಸರ್, ಈಗ ನಾ ತಗೊಂಡು December 1ನೇ ತಾರೀಕಿನಿಂದ ನಾ ಹಿಂದಿ ಟೀಚರ್ ಸರ್.
ಹಿಂಗೆ ಒಂದು ತಿಂಗಳು ಆಯ್ತು ಪ್ರಭಾವಿ ವಾರ್ಡನ್ ಅಂತ ಹೇಳಿ ಸರ್ ಹಾಕಿದ್ರು. ಆ ಪ್ರಕಾರ ನಾ ಒಂದು ತಿಂಗಳು ಮಾಡತ್ತೀನಿ ಸರ್. ಮತ್ತೆ ಯಾವುದೇ ಹುಡುಗರು ಊಟ ಮಾಡ್ತಿದ್ರೆ ಯಾವ್ದು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ನಿನ್ನೆನೆ ವಿದ್ಯಾರ್ಥಿಗಳು ನಮಗೆ ಯಾವುದೇ ರೀತಿ ಉಪಹಾರ ಕೊಡುವಲ್ಲಿ ತಾರತಮ್ಯ ಸಿಗ್ತಾರ, ನೀವು ಭಿಕ್ಷೆ ಬಿಡಿ ತಿನ್ನಂತಾರ ಅಂತಕ್ಕಂತ ಆರೋಪವನ್ನ ಮಾಡಿದ್ರು. ಏನೆಲ್ಲ ಸಮಸ್ಯೆ? ಇಂಥದ್ದೇನಿಲ್ಲ ಸರ್, ಏನು ಹೇಳಿಲ್ಲ. ಅವ್ರು ಹೇಳಿದ ಪ್ರಕಾರ ಊಟ ಅಡಿಗೆ ಮೆನು ಪ್ರಕಾರ ನಾವು ಐಟಮ್ಸ್ ಕೊಡತ್ತೀನಿ. ಅಂದ್ರೆ ಮಕ್ಕಳನ್ನೇ ಸುಳ್ಳು ಹೇಳ್ತಾರ ಅಂದಂಗಾಯ್ತು. ಮಕ್ಕಳೇ ಸುಳ್ಳು ಹೇಳ್ತಾರ? ಇಲ್ಲ ಸರ್, ನಾನಂತೂ ಒಂದು ತಿಂಗಳ ಆಯ್ತು ಸರ್ ತಗೊಂಡು. ಅದು ನಂದು ಹೆಲ್ತ್ ಹಾರ್ಟ್ ಆಪರೇಷನ್ ಇರೋ ಕಾರಣ 2-3 ದಿನ ರಜಾ ಇದ್ದೆ ಸರ್. ಏನು ಈಗ ನಿಮ್ಗೆ ಆರೋಗ್ಯ ಏರುಪೇರಿಂದ ಹಾ ಸರ್, ಎಲ್ಲಿ ರಜೆ ತಗೊಂಡಿದ್ರ? ಜೈದೇವ್ ಆಸ್ಪತ್ರೆಗೆ ಹೋಗಿದ್ದೇನೆ ಸರ್. ನಿನ್ನೆ ರಜಾ ಮುಗಿತ್ತು, ನಿನ್ನೆ ನೈಟ್ ಬಂದಿದ್ದೆ ಸರ್. ಅಷ್ಟೊಳಗೆ ಘಟನೆ. ಹಾ ಸರ್, ನನಗೆ ಗೊತ್ತೇ ಇಲ್ಲ ಸರ್. ಇದಿಷ್ಟು ಏನಪ್ಪಾ ಅಂತಂದ್ರೆ ಆರೋಗ್ಯ ಏರುಪೇರಿನಿಂದಾಗಿ ಇಲ್ಲಿಯ ಏನಪ್ಪಾ ವಾರ್ಡನ್ ಅವರು ನಾವು ಜಯದೇವ ಹಾಸ್ಪಿಟಲ್ ಬೆಂಗಳೂರಿಗೆ ಹೋಗಿದ್ದೇವೆ, ಇದು ನಡೆದಿರ್ತಕ್ಕಂಥ ಘಟನೆಗೆ ನನಗೆ ಗೊತ್ತಿಲ್ಲ ಅಂತಕ್ಕಂಥ ಆರೋಪವನ್ನ ಇಲ್ಲಿ ಮುಖ್ಯವಾಗಿ ಮಾಡ್ತಿರುವಂತದ್ದು. ದುರ್ಘಟನೆ, ಇಂಥ ಘಟನೆಗಳ ಸಂಭವಿಸಬಾರದು ಅನ್ನೋದೇ TV5 ಆಸೆ ಆಗಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.